ಈ ಜನಗಣತಿಯ ಬಗ್ಗೆ ಈಗಾಗಲೇ ಮಾತಾಡಿದ್ದಾರೆ. ಸಿದ್ದರಾಮಯ್ಯನವರು ಈ ರಾಜ್ಯವನ್ನ ಒಂದು ಮಿನಿ ಪಾಕಿಸ್ತಾನ ಮಾಡಕ್ಕೆ ಹೊರಟಿದ್ದಾರೆ ಅಂತ ಅನ್ಸುತ್ತೆ. ಇಲ್ಲಿ ಬಹುಸಂಖ್ಯಾತರು ಹಿಂದೂಗಳಿದಾರ, ಮುಸಲ್ಮಾನರಿದಾರ, ಅರ್ಥ ಆಗ್ತಾ ಇಲ್ಲ. ನಾನು ಬೆಳಗ್ಗೆ ಪೇಪರ್ ತೆಗೆದಾಗ ಪತ್ರಿಕೆಯವರೆಲ್ಲೂ ಮುಸಲ್ಮಾನರು ನಂಬರ್ 1 ಅಂತ ಹಾಕ್ಬಿಟ್ರು. ಅಂದ್ರೆ ಈ ಮುಸಲ್ಮಾನರು ನಂಬರ್ 1 ಅಂತ ಬರಬೇಕಾದ್ರೆ ಯಾರ್ ಚಿತಾವಣಿ? ಈಗ ವಕ್ಫ್ ಬೋರ್ಡ್ದು ಗಲಾಟೆ ನಡೀತಾ ಇದೆ ವೆಸ್ಟ್ ಬೆಂಗಾಲ್ ಅಲ್ಲಿ. ಯಾರ್ ಚಿತಾವಣಿ? ಬಾಂಗ್ಲಾದೇಶದ ಚಿತಾವಣಿ. ಅಲ್ಲಿರುವಂತ ISI, ಪಾಕಿಸ್ತಾನ ಇವರೆಲ್ಲ ಚಿತಾವಣಿಯಿಂದ ಹಂಗಾಗಿರೋದು. ನನಗನ್ಸ್ತೈತೆ ಕರ್ನಾಟಕದಲ್ಲೂ ಕೂಡ ಈ ತರ ನಂಬರ್ 1 ಬರಬೇಕಾದ್ರೆ ಇದರಲ್ಲೂ ಕೂಡ ಏನಾನ ವಿದೇಶಿ ಕೈವಾಡ ಇದೆಯಾ? ಹೇಗ್ ಬಂದ್ಬಿಡುತ್ತೆ? ದಲಿತರು 24.4% ಅಲ್ಲ ಇರೋದು ದಲಿತರು. ಅವರೇ ಇಲ್ಲೇ ಇಲ್ಲ. ಅವರ ಭಾಗವಾಗಿ ಒಡೆದು ಬಿಟ್ಟಿದ್ದೀರಾ ನೀವು. ಇವತ್ತು ಕರ್ನಾಟಕವನ್ನ ಒಂದು ರೀತಿ ಅಲ್ಲಲ್ಲಿ ಹಿಂದೆ ನಾವು ಪಾಕಿಸ್ತಾನ, ಬಾಂಗ್ಲಾದೇಶ ಹಂಚಿಕೊಟ್ಬಿಟ್ಟಿದ್ದೀರಿ ನಾವು. ಈಗ ಈ ಕಾಂಗ್ರೆಸ್ ಅವರು ಈ ಮುಸಲ್ಮಾನರ ಓಲೈಕೆ ಮಾಡೋ ಮುಖಾಂತರ ಇವತ್ತು ಇಲ್ಲಿ ಮಿನಿ ಪಾಕಿಸ್ತಾನಗಳನ್ನ ಉತ್ಪತ್ತಿ ಮಾಡ್ತಾ ಇದ್ದಾರೆ. ಒಂದ್ಸರಿ ನಾವು ಆ ಜಿನ್ನ ಹೇಳಿದ್ರು, ಎಲ್ಲೆಲ್ಲಿ ಮುಸಲ್ಮಾನರು ಜಾಸ್ತಿ ಇದಾರೋ ಅದು ಪಾಕಿಸ್ತಾನ ಹೋಗ್ಬೇಕು ಅಂತ. ಮುಂದೆ ನಮ್ಮ ಸ್ಥಿತಿ ಏನು? ಈ ಟೆರರಿಸ್ಟ್ಗಳೆಲ್ಲ ಸಿಕ್ಕಾಕೊಂಡಾಗ ಅವ್ರ ಹತ್ರ ಒಂದೊಂದು ಪಾಂಪ್ಲೆಟ್ ಸಿಕ್ಕಿದೆ, ಕರಪತ್ರ. ಅದರಲ್ಲಿ ಏನ್ ಬರೆದಿದ್ದಾರೆ ಗೊತ್ತಾ? 2047ಕ್ಕೆ ನಾವು ಭಾರತವನ್ನ ನಾವು ಪಾಕಿಸ್ತಾನ ಮಾಡ್ತೀರಿ ಅಂತ ಬರೆದಿದ್ದಾರೆ. ಇದರ ಮುನ್ನುಡಿ ಅಲ್ವಾ ಇದು? ಸಿದ್ದರಾಮಯ್ಯ ಅವರು ನಂಬರ್ 1 ಅಂತ ಬರ್ಸಿರೋದು ಇದರ ಮುನ್ನುಡಿ ಅಲ್ವೇನು? ಯಾಕೆ ಬರ್ಸಿದ್ದಾರೆ? ಸಿದ್ದರಾಮಯ್ಯ ಇವತ್ತು ನಾನು ಅಭಯ್ ಪಾಟೀಲ್ಗೆ ಹೇಳ್ತೀನಿ, ಯಾಕಂದ್ರೆ ಅವ್ರು ಕಾಂಗ್ರೆಸ್ ಅವ್ರಿಗೆ ಹೇಳ್ಬೇಕಿಲ್ಲಿ ನೆಕ್ಸ್ಟ್ ಪೋಸ್ಟರ್ ಹಾಕಂಗಿಲ್ಲ ಇಲ್ಲಿ. ಯಾಕೆಂದ್ರೆ ನೆಕ್ಸ್ಟ್ ಡಿಸೆಂಬರ್ಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರಲ್ಲ. ಇಲ್ಲಿ ಅಧಿವೇಶನಕ್ಕೆ ಬರ್ಬೇಕಲ್ಲ ನಾವೆಲ್ಲ. ನೆಕ್ಸ್ಟ್ ಅಧಿವೇಶನದಷ್ಟೊತ್ತಿಗೆ ಸಿದ್ದರಾಮಯ್ಯ ಇಲ್ಲಿ ಮುಖ್ಯಮಂತ್ರಿ ಆಗಿ ಇಲ್ಲಿ ಬರಕ್ ಸಾಧ್ಯನೇ ಇಲ್ಲ. ಆ ಪರಿಸ್ಥಿತಿ ಇದೆ. ಟೈಮ್ ಬಾಂಬ್ ಹೇಳಿದ್ರು, ಟೈಮ್ ಬಾಂಬ್ ಫಿಕ್ಸ್ ಆಗಿದೆ. 2.5 ವರ್ಷದ್ದು ಟೈಮ್ ಬಾಂಬ್